ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ಚುನಾವಣೆ ತಮಗೆಲ್ಲರಿಗೂ ತಿಳಿದಿರೋಂಥ ವಿಚಾರ. ನಂತರ ಸುಮಾರು ಒಂದು 6-7 ತಿಂಗಳಿಂದ ನಾವು ಈ ಚುನಾವಣೆಗೆ ಓಡಾಡ್ತಾ ಇದ್ವಿ. 3 ತಿಂಗಳು ಈ ಒಂದು ಕೌಂಟಿಂಗ್ ಪ್ರೋಸೆಸ್ ನಡೆದಿದೆ. ಇವತ್ತು ಒಂದು ಅಂತಿಮವಾಗಿ ರಿಸಲ್ಟ್ ಬಂದಿದೆ. ನನ್ನ ಕರ್ನಾಟಕ ರಾಜ್ಯ ವಕೀಲರು ಎಲ್ಲರೂ ಸಹ ನನಗೆ ಏನು ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲಿಗೆ ಜೊತೆಗೆ ಒಂದು ಏನಂತ ಅಂದರೆ, ನಾನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ಗೆ ಕೇವಲ ಯಾವುದೋ ಒಂದು ಇದನ್ನ ಇಟ್ಕೊಂಡು ಬಂದಿರೋ ಅಂಥವನ್ನಲ್ಲ. ನನ್ನ ವಕೀಲ ಸದಸ್ಯರುಗಳಿಗೆ, ನನ್ನ ಮಿತ್ರರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಇವತ್ತು ತುಂಬ ಏನು ವಕೀಲರುಗಳು ಎಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಸಹ ತಿಳಿದಿರೋಂಥ ವಿಚಾರ. ನನಗೂ ಸಹ ನಾನು ಸಹ ಎಷ್ಟು ಇದನ್ನು ಅನುಭವಿಸಿದ್ದೀನಿ. ಹಾಗಾಗಿ ಅದು ನನಗೆ ಪರ್ಸನಲಿ ನನಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋದು ನನಗಿದೆ. ಹಾಗಾಗಿ ಅದರಲ್ಲೂ ಸಹ ನಮ್ಮ ಯುವ ವಕೀಲರುಗಳಿಗೆ ಇವತ್ತು ಏನು ಒಂದು ಅಡ್ವೊಕೇಟ್ಸ್ ಇದನ್ನು ಪ್ರೊಫೆಷನಿಗೆ ಬಂದ ತಕ್ಷಣವೇ ಎಷ್ಟು ಸಮಸ್ಯೆಗಳು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ನನಗೆ ಅರಿವಿದೆ. ಹಾಗಾಗಿ ನಾನು ಹೇಳೋದೇನಂತ ಅಂತಂದರೆ, ನಮ್ಮ ವಕೀಲರ ಪರಿಷತ್ತಿನ ಸದಸ್ಯರ ಎಲ್ಲರೂ ಸಹ ನನ್ನ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಟು ಮುಂದೆ ಒಂದು ಒಳ್ಳೆ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಖಂಡಿತವಾಗ್ಲೂ ನಾನು ಎಲ್ಲ ರೀತಿಯ ನನ್ನ ಇತರೆ ಏನು ಎಲೆಕ್ಟ್ ಆಗಿದ್ದಾರೆ ಅವರೆಲ್ಲರ ಜೊತೆ ಕೂಡಿ ನಮ್ಮ ವಕೀಲರಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಬದ್ಧನಾಗಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಒಂದಂತಂದರೆ, ಒಂದು ಜೊತೆಗೆ ನಮ್ಮಲ್ಲಿ ಕಾರ್ಪಸ್ ಫಂಡ್ ನನಗೆ ಅದನ್ನು ಕಾರ್ಪಸ್ ಫಂಡನ್ನು ಇದನ್ನೇ ಎಲ್ಲ ನೋಡಿ, ಒಂದು ವಕೀಲರನ್ನ ಅನ್ಎಕ್ಸ್ಪೆಕ್ಟೆಡ್ ಏನಾರು ಇದಾಯಿತು ಅಂತ ಅಂದರೆ ಆ ಕುಟುಂಬಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ಆಗ್ತದೆ. ಈಗ ನೋಡಿ, ಅದು 8 ಲಕ್ಷ ಸಂಪೂರ್ಣವಾಗಿ ಬರೋದಿಲ್ಲ ಇವತ್ತು. ಅದರಲ್ಲೂ 1 ಲಕ್ಷ 2 ಲಕ್ಷ 3 ಲಕ್ಷ ಇದೆಲ್ಲ ಕಟ್ಟಾಗಿ ಇದೆಲ್ಲ ಬರ್ತಾಯಿದೆ. ಮೊದಲು ನನ್ನ ಆದ್ಯತೆ ಏನಂತ ಅಂದರೆ, ಅದನ್ನು ಆ ಒಂದು ಕಾರ್ಪಸ್ ಫಂಡಲ್ಲಿ ಏನು ಕಾಂಪನ್ಸೇಷನ್ ಇದೆ ಆ ಕಾಂಪನ್ಸೇಷನ್ನ ಹೆಚ್ಚು ಮಾಡಬೇಕು. ಹೆಚ್ಚು ಮಾಡಿ ಒಂದು ಕುಟುಂಬಕ್ಕೆ ಏನು ನೊಂದಂಥ ಕುಟುಂಬಕ್ಕೆ ಅನುಕೂಲ ಆಗಬೇಕು. ಅದು ನನ್ನ ಮೊದಲನೇ ಅಡ್ವೊಕೇಟ್ಸಿಗೆ, ಜೂನಿಯರ್ ಅಡ್ವೊಕೇಟ್ಸಿಗೆ ಅವರಿಗೆ ಟ್ರೈನ್ ಅಪ್ ಮಾಡಲಿಕ್ಕೆ ಮೊದಲನೇದು. ಅವರಿಗೆ ಯಾವ್ಯಾವ ರೀತಿ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳೆಲ್ಲ ಇದು ಮಾಡಲಿಕ್ಕೆಲ್ಲ ಇದು ಮಾಡ್ತಿದ್ದಾರೆ. ಅಂಥವನ್ನೆಲ್ಲ ಇದು ಮಾಡಬೇಕು ಅನ್ನೋದು ಒಂದು ನನ್ನ ಜೊತೆಗೆ. ಏನಂತಂದರೆ, ಯಾವ್ಯಾವುದು ಮೊದಲು ನಾವು ಏನು ಮಾಡಬೇಕು, ಇನ್ನು ಎಲ್ಲ ಇದರಲ್ಲಿ ನೋಡಿ ಲಾ ಅಸೋಸಿಯೇಷನ್ಗೆ ಯಾವ್ದಾದ್ರು ಅಸೋಸಿಯೇಷನ್ಗೆ ಹೋಗ್ತು ಅಂತ ಅಂದರೆ ಯಾವುದೇ ರೀತಿ ಯಾವುದೇ ಇದಿಲ್ಲ. ಇನ್ನು ತುಂಬ ಅನೇಕ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ದಾರೆ. ಇವನ್ನ ಆದಷ್ಟು ನಾವು ಇದನ್ನು ನಮ್ಮ ಪರಿಷತ್ನಲ್ಲಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ್ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಇಂಥವನ್ನೆಲ್ಲ ನಾನು ಖಂಡಿತವಾಗ್ಲೂ ಅದನ್ನು ಮಾಡಲಿಕ್ಕೆ ಅದನ್ನು ಮುಂದೆ ನಾನು ಇರ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ. ಪ್ರಾಕ್ಟೀಸ್ ಸ್ಕಿಲ್ನ ಅದನ್ನ ಡೆವಲಪ್ ಮಾಡಬೇಕು. ಏನು ಪ್ರಾಕ್ಟೀಸ್ ಇಲ್ಲ. ನನ್ನ ಹೆಸರು JP ಶೇಖರ್ ಸರ್. ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಈಗ ನೀವು ಎಲೆಕ್ಟ್ ಆಗಿರುವಂಥ